ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಏನೆಲ್ಲ ವಿಶೇಷತೆಯನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಮೊದಲಿಗೆ ನೋಡಿ ಇವತ್ತು ಸ್ಯಾಟರ್ಡೆ. ಸೊ ಇಷ್ಟೊತ್ತು 9:30 ಆದರೂ ಇವನು ಸ್ಯಾಟರ್ಡೆ ಟೈಮ್ ಎದ್ದೇಳೋದಿಲ್ಲ. ಏಕೆ ಅಂತಂದರೆ ಇವತ್ತು ಅವನಿಗೆ ರಜಾ ಇರುತ್ತಲ್ಲ, ಸೊ ಹಾಗಾಗಿ ಫುಲ್ಲು ನಿದ್ದೆಲಿ ಇರ್ತಾನೆ. ಸೊ ನಾನು ಹೋಗ್ಲಿ ಇದಾಗಿರುತ್ತೆ ಅಂತ ಅಂದ್ಬಿಟ್ಟು ಫ್ರೀಯಾಗಿರುತ್ತೆ, ಸೊ ಹಾಗಾಗಿ ಮಲ್ಕೊಂಡಿದ್ದಾನೆ. ಡೈಲಿ ಎದ್ದೇಳೋದಲ್ವಾ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಬಿಟ್ಬಿಡ್ತೀನಿ. ಸೊ ಜಸ್ಟ್ ಫ್ರೀ ಎಷ್ಟು ಬಿಡ್ತೀನಿ ಅಂತಂದರೆ, ಆದರೆ ಇವನು ಅದನ್ನು ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಗದರಿಸ್ಬಿಟ್ಟು ಓದೋದು ಬರೆಯೋದು ಎಲ್ಲ ಇರುತ್ತಲ್ಲ, ಸೊ ಸ್ಯಾಟರ್ಡೆ ಟೈಮಲ್ಲಿ ಸ್ವಲ್ಪ ಏನಾದರೂ ಅವ್ನಿಗೆ ವರ್ಕೆಲ್ಲ ಮಾಡಿಸೋಣ ಅಂತ ಮಾಡಿಸ್ತೀನಿ. ಇವ್ನು ಮಲಿಕೊಬೇಕಾದ್ರೆ ಆಟ ಸಾಮಾನು ಕೂಡ ಅವನ ಪಕ್ಕದಲ್ಲೇ ಇರ್ತದೆ. ಸೊ ಇವಳ ಮಗಳು ಬಂದು ಇದು ನೈಟು ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ ಮಾಡಿದ್ದು. ಸೊ ಚೆನ್ನಾಗಿತ್ತು. ಇದು ವೇಸ್ಟ್ ಇದರಲ್ಲಿ ಮತ್ತು ಪ್ಲಾಸ್ಟಿಕ್ ಸ್ಪೂನು ಎಲ್ಲ ಮಾಡಿ ಡೆಕೋರೇಟಿವ್ ಆಗಿ ಒಂದು ವಾಲ್ ಹ್ಯಾಂಗಿಂಗ್ ಥರ ಚೆನ್ನಾಗಿ ಮಾಡಿದ್ದು. ಸೊ ಇದು ಸ್ಕೂಲಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದ್ವಂತೆ. ಸೊ ಹಾಗಾಗಿ ಇದು ನನ್ನ ಹತ್ರ ಇರೋ ಬಿಟ್ಸು ಮತ್ತು ಸೀಕ್ವೆನ್ಸು ಎಲ್ಲ ಎತ್ಕೊಂಡು ಅದನ್ನು ಇವಳು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ಲು. ಸೊ ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ಗುಡ್. ಸ್ಯಾರಿ ಟ್ಯಾಸಸ್ ಬೀಡ್ಸ್ ಎಲ್ಲ ಎತ್ಕೊಂಡವಳು. ಸೊ ಸ್ವಲ್ಪ ಇವಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಕೆಲವೊಂದು ಸಾರಿ ಅವಳು ಈ ಥರ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ. ಸೊ ನಾನು ಅದಕ್ಕೆಲ್ಲ ಅಬ್ಜೆಕ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಓದೋ ಟೈಮಲ್ಲಿ ಓದಬೇಕು ಮತ್ತು ಬರೆಯೋ ಟೈಮಲ್ಲಿ ಬರೀಬೇಕು ಮತ್ತು ಈ ಥರ ವರ್ಕ್ ಮಾಡೋ ಟೈಮಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಸೊ ಯಾವಾಗಲೂ ಇದನ್ನೇ ಮಾಡ್ತಾಯಿದ್ರೆ ಓದೋದಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಟೈಮಲ್ಲಿ ಕೆಲವೊಂದೆಲ್ಲ ರೆಸ್ಟ್ರಿಕ್ಷನ್ ಮಾಡಬೇಕಾಗುತ್ತೆ. ಸೊ ಮಾರ್ನಿಂಗು ಇದು ಬಂದು ಈ ವಾರದಲ್ಲೇ ವಿಡಿಯೋ ಮಾಡಿದ್ದು ಇದು. ಸೊ ನಮ್ಮ ಗಾರ್ಡನಲ್ಲಿ ವೈಟ್ ಲೋಟಸ್ ಬಿಟ್ಟಿದ್ದು. ಲಾಸ್ಟ್ ನಿಮಗೆ ಲಾಗಲ್ಲಿ ನಾನು ನಿಮಗೆ ಪಿಂಕ್ ಲೋಟಸ್ನ ತೋರಿಸಿದ್ನಲ್ಲ, ಈ ಸಾರಿ ಮತ್ತೆ ಇನ್ನೊಂದು ವೈಟ್ ಲೋಟಸ್ ಬಿಟ್ಟಿದ್ದು. ಸೊ ಇಲ್ಲಿ ನಾನು ಇದು ಲೋಟಸಲ್ಲಿ 2 ಗೆಡ್ಡೆನ ಹಾಕಿದ್ದೆ. ಸೊ ಅದರಲ್ಲಿ ವೈಟ್ ಲೋಟಸ್ ಬಿಟ್ಟಿತ್ತು. ಸೊ ಹಾಗೆ ಮತ್ತು ನಾನು ಲಾಸ್ಟ್ ವೀಕಲ್ಲಿ ನನ್ನ ಸೊಸೆ ನೋಡೋಕ್ಕೆ ಹೋಗಿದ್ದೆ. ಸೊ ಸೊಸೆಗೆ ಇವಾಗ 1.5 ತಿಂಗಳಾಗಿದೆ. ಸೊ ತುಂಬ ಚೆನ್ನಾಗಿದ್ದಾಳೆ. ಸೊ ನಾನು ಇಲ್ಲಿ ಫೋಟೋ ಎಲ್ಲ ಬ್ಲರ್ ಮಾಡಿದ್ದೀನಿ, ಏಕೆಂದರೆ ಅವಳಿನ್ನೂ ಚಿಕ್ಕವಳಲ್ಲ, ದೃಷ್ಟಿ ಹಾಕಬಾರ್ದು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಸ್ವಲ್ಪ ಫೋಟೋಸ್ನೆಲ್ಲ ಬ್ಲರ್ ಮಾಡಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾನು 1 ಇಯರ್ ಆದಮೇಲೆ ನಾನು ನಿಮಗೆ ಅವಳ ಫೋಟೋಸ್ನ ತೋರಿಸ್ತೀನಿ. ಅಲ್ಲಿವರೆಗೂ ನಾನು ಈ ರೀತಿಯೇ ಬ್ಲರ್ರಾಗೆ ನಾನು ತೋರಿಸೋದು. ಸೊ ಬೇಜಾರನ್ನಂತೂ ಮಾಡ್ಕೊಬೇಡಿ. ಸೊ ತುಂಬ ಚೆನ್ನಾಗಿದ್ದಾಳೆ, ಆರೋಗ್ಯವಾಗೂ ಇದ್ದಾಳೆ. ಸೊ ನಂತರ ನಾನು ಇವತ್ತು ವೆಗ್ನೆಸ್ಡೇಲಿ ವ್ಲಾಗ್ ಮಾಡಿದ್ದು. ಸೊ ಸ್ವಲ್ಪ ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡ್ಬರ್ಬೇಕಿತ್ತು. ಹಾಗಾಗಿ ಹಸ್ಬೆಂಡ್ಗೆ ಸ್ವಲ್ಪ ಸೆಕೆಂಡ್ ಶಿಫ್ಟ್ ಇತ್ತು ಮತ್ತು ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ರೆಸ್ಟಲ್ಲಿದ್ದೀನಿ. ಸೊ ಕೆಲವೊಂದು ಸಣ್ಣ ಪುಟ್ಟ ವರ್ಕ್ನ ಮಾಡ್ತಾಯಿದ್ದೀನಿ, ಆದ್ರೂ ನನಗೆ ಸ್ವಲ್ಪ ರೆಸ್ಟಲ್ಲಿ ಇರೋದಕ್ಕೆ ಅಂತ ಹೇಳಿದ್ದಾರೆ. ಹಾಗಾಗಿ ರೆಸ್ಟಲ್ಲಿದ್ದೀನಿ. ಹಸ್ಬೆಂಡ್ ಜೊತೆ ಒಂದು ಗ್ರಾಸರಿ ಐಟಮ್ಸ್ನೆಲ್ಲ ತೊಗೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೊರಟಿದೆ. ಈ ಜುಲೈ ಮಂತಲ್ಲಿ ಆಗಲೇ 4th ನಾನು ಗ್ರಾಸರಿ ಐಟಮ್ಸ್ನ ಪರ್ಚೇಸ್ ಮಾಡಿದ್ನು. ಸೊ ಮಂತ್ಲಿ ನನಗೆ ಫಸ್ಟಲ್ಲಿ ಎಲ್ಲ ನನಗೆ ಗ್ರಾಸರಿ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿರುತ್ತೆ ಮನೆಯಲ್ಲಿ. ಏಕೆಂದರೆ ನಾನು ಮಂತ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ತೊಗೊಂಡು ಬಂದಿರ್ತೀನಿ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ತೊಗೊಂಡು ಬಂದಿರಲ್ಲ. ಹಾಗಾಗಿ ನಾನು ಇಲ್ಲಿ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗಿದ್ರಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಗ್ರಾಸರಿ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು, ಇಲ್ಲಿ ಬೈ 1 get 1 ಎಲ್ಲ ಏನಾದರೂ ಇದ್ದರೆ ಆಫರ್ಸ್ ಎಲ್ಲ ನಡೀತಾ ಇರುತ್ತಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ರೇಟ್ ಬಂದು ರೀಸನಬಲ್ ಆಗಿ ಇರೋದಿಲ್ಲ. ಸ್ವಲ್ಪ ಬೇರೆ ಕಡೆ ಹೋಲಿಸಿದ್ರೆ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿನೇ ಇರುತ್ತೆ. ನನಗೆ ಇಲ್ಲಿ ಕೂಪನ್ಸ್ ಇರೋದ್ರಿಂದ ನಾನು ಇಲ್ಲೇ ಬೈ ಮಾಡಬೇಕಾಗುತ್ತೆ. ಬೇರೆ ಕಡೆ ಎಲ್ಲ ನನಗೆ ಕೂಪನ್ಸ್ ಅಲೋ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲೇ ಗ್ರಾಸರಿ ಐಟಮ್ಸ್ನೆಲ್ಲ ತೊಗೊತೀನಿ. ಕೆಲವೊಂದೆಲ್ಲ ಮನೆಗೆ ಬೇಕಾಗಿರ್ತಂಥ ಶಾಂಪೂ, ಪೇಸ್ಟು ಇದೆಲ್ಲ ಸ್ವಲ್ಪ ಬೇಗನೆ ಖಾಲಿ ಆಗುತ್ತಲ್ವ ಯೂಶ್ವಲಿ. ಏರ್ ಫಾಲ್ ಕಂಟ್ರೋಲ್. ಸೊ ನಾವು ಇಲ್ಲಿ ಹಂಗೆ ನೋಡ್ತಾ ಇಲ್ಲಿ ಶುಗರ್ ಕೇನ್ ಜ್ಯೂಸ್ ಇಟ್ಟಿದ್ರು. ಸೊ ಯಾವ ರೀತಿ ನಾವು ಪ್ರಿಸರ್ವೇಟಿವ್ ಎಲ್ಲ ಮಾಡಿರೋದೆಲ್ಲ ಐಟಮ್ಸ್ನೆಲ್ಲ ನೋಡ್ಬೋದು ಅಲ್ವಾ. ಸೊ ನೋಡಿ, ಶುಗರ್ ಕೇನ್ ಕೂಡ ಪ್ರಿಸರ್ವೇಟಿವ್ ಮಾಡಿ ಇಟ್ಟಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ಇದನ್ನು ಶುಗರ್ ಕೇನ್ ಪ್ರಿಸರ್ವೇಟಿವ್ ಮಾಡಿಟ್ಟಿರೋದನ್ನ. ಸೊ ನೆಕ್ಸ್ಟು ನಂದು ಎಲ್ಲ ಆಯಿತು ಪರ್ಚೇಸಿಂಗು. ಕೆಲವೊಂದು ಐಟಮ್ಸ್ನೆಲ್ಲ ನಾನು ನೋಡಿ ತೊಗೊಂಡಿದ್ದು. ಕೆಲವೊಂದು ಐಟಮ್ಸ್ನೆಲ್ಲ ನಾನು ಈ ಸಾರಿ ಸ್ಕಿಪ್ ಮಾಡಿದ್ದೀನಿ, ಏಕೆಂದರೆ ಮಕ್ಕಳಿದ್ರೆ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರಲ್ಲ. ಸೊ ಹಾಗಾಗಿ ಈ ಸಾರಿ ನಾನು ನೋಡಿ ನನಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಾನು 1 ಮಂತ್ಗೆ ಯಾಕೆ ಪರ್ಚೇಸ್ ಮಾಡ್ತೀನಿ ಅಂತ ಅಂದರೆ, ನಾನು ಎಕ್ಸ್ಟ್ರಾ ಏನು
ಅಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅದೆಲ್ಲ ಮಾಡೋದಿಲ್ಲ. ಯಾಕೆ ಅಂತಂದರೆ ಅದೆಲ್ಲ ಹುಳ ಆದರೆ ನನಗೆ ಮತ್ತೆ ಅದನ್ನು ನಾನು ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಆ ಮಂತಿಗೆ ಏನು ಬೇಕೋ ನಾನು ಅಷ್ಟು ಗ್ರಾಸರಿ ಐಟಮ್ಸ್ ಮಾತ್ರ ನಾನು ಯೂಸ್ ಮಾಡ್ತೀನಿ. ಸೊ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ನೋಡಿ, ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಅಲ್ಲ, ಪೌಡರ್ಸು ನೋಡಿ, ಎಲ್ಲ ಥರ ಡ್ರೈ ಪೌಡರ್ಸ್ ಇದೆ. ಆನಿಯನ್ನು, ಜಿಂಜರು, ಗಾರ್ಲಿಕ್ಕು ಮತ್ತು ಮೆಂತಿ, ಎಲ್ಲ ಥರನೂ ಇದಿದೆ, ಪೌಡರ್ಸ್ ಇದೆ. ಸೊ ನಾನು ಅದನ್ನೊಂದು ಅಬ್ಸರ್ವ್ ಮಾಡಿದೆ ಈ ಸಾರಿ. ಕೊರಿಯಂಡರ್ ಕೂಡ ಇದು ಪೌಡರ್ ಇದೆ ಅಂತ ಅನ್ನೋದು ಗೊತ್ತಾಯಿತು. ಸೊ ಕೆಲವೊಂದು ಸರಿ ಈ ಥರ ಎಲ್ಲ ಅಬ್ಸರ್ವ್ ಮಾಡಿದಾಗ ಇದೆಲ್ಲ ಯೂಸ್ ಮಾಡೋದು ಒಳ್ಳೇದಾ ಕೆಟ್ಟದ್ದು ಅಂತ ಗೊತ್ತಿಲ್ಲ ನನಗೆ. ಮನೆಯಲ್ಲೇ ಮಾಡ್ಕೊಳ್ಳೋದು ಕೆಲವೊಂದು ಸರಿ ಒಳ್ಳೆಯದು. ಸೊ ನೋಡಿ, ನಾನು ನೆಕ್ಸ್ಟ್ ಜಲ್ಲಿ ಇದಂತೂ ನಮ್ಮ ಮನೇಲಿ ಫೈಟೇ ನಡೆಯುತ್ತೆ ನಮ್ಮ ಮನೇಲಿ. ಸೊ ಎಸ್ಪೆಷಲಿ ನಾವು ಮಕ್ಕಳು ಮತ್ತು ನನಗೂ ತುಂಬಾ ಇಷ್ಟ ಇದು ಜಲ್ಲಿ. ತುಂಬ ದೊಡ್ಡದು ತೊಗೊಂಡ್ರೆ ತಿನ್ನೋದಕ್ಕೆ ಅಷ್ಟು ಅಂದರೆ ಇರಿಟೇಟ್ ಆಗುತ್ತೆ, ಅಷ್ಟು ಒಂಥರ ಚೆನ್ನಾಗಿರಲ್ಲ. ಹಾಗಾಗಿ ಚಿಕ್ಕದು ಸ್ಮಾಲ್ದು ನಾನೊಂದು 5 ತೊಗೊಂಡೆ. ಸೊ ಮಕ್ಕಳಿಗೆ 2 ಮತ್ತು ನನಗೆ 2 ಅಂತ ಹೇಳಿಬಿಟ್ಟು. ಸೊ ನನಗದು ತುಂಬ ಇಷ್ಟ. ಅದು ಜಲ್ಲಿ ಒಳಗಡೆ ಒಂದು ಬೀನ್ಸ್ ಟೈಪಲ್ಲಿ ಹಾಕಿರ್ತಾರೆ, ಅದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಸರಿನೂ ಕೂಡ ಒಂದು 4000 ಮೇಲೆ ಆಯಿತು ಗ್ರಾಸರಿ ಐಟಮ್ಸು. ಸೊ ನಾನು ಇದನ್ನೆಲ್ಲ ಈ ಸರಿ ಎಲ್ಲ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಾನು ನಿಮಗೇನು ತೋರಿಸೋದಿಲ್ಲ. ಯೂಶ್ವಲಿ ಮನೆಗೆ ಮಂತ್ಲಿ ಎಲ್ಲ ಏನೇನು ಪರ್ಚೇಸ್ ಮಾಡ್ತೀವೋ ಅದನ್ನೇ ನಾನು ಪರ್ಚೇಸ್ ಮಾಡಿರ್ತೀನಿ. ಸೊ ಇದನ್ನೆಲ್ಲ ನಾನು ಡೀಟೇಲಾಗಿ ನಾನು ಲಾಸ್ಟ್ ನಿಮಗೆ ಲಾಗಲ್ಲೇ ನಾನು ತೋರಿಸಿದ್ನಲ್ಲ. ಸೊ ಈ ಸರಿ ಏನು ನಾನು ಎಕ್ಸ್ಟ್ರಾ ಏನು ತೊಗೊಂಡು ಬಂದಿಲ್ಲ. ಸೊ ಅದೇ ಐಟಮ್ಸು. ಮಕ್ಕಳಿದ್ರೆ ಮಾತ್ರ ಎಕ್ಸ್ಟ್ರಾ ಐಟಮ್ಸ್ ಆಗಿರುತ್ತೆ. ಸೊ ಯಾಕೆ ಅಂತಂದರೆ ಮಕ್ಕಳುಗಳು ಕಣ್ಣಲ್ಲಿ ನೋಡಿದ ತಕ್ಷಣ ಅದನ್ನು ತೊಗೊಳ್ತೀವಿ, ಇದನ್ನು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪಿಕ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನು ಮಕ್ಕಳನ್ನ ಯೂಶ್ವಲಿ ಸ್ಕಿಪ್ ಮಾಡೇ ನಾನು ಗ್ರಾಸರಿ ಐಟಮ್ಸ್ ತೊಗೊಂಬರೋದಕ್ಕೆ ಹೋಗೋದು. ಇಲ್ಲಿ ನಾನು ಎಲ್ಲ ನೀಟಾಗಿ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನಾನು ತಂದಿರ್ತಕ್ಕಂಥ ಪಾಕೆಟ್ಸ್ ಆಗಲಿ, ಒಂದು ಐಟಮ್ಸ್ ಆಗಲಿ ಎಲ್ಲ ಒಂದು ಕಡೆ ಸೈಡು ನೀಟಾಗಿ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಮೀಶೋದಲ್ಲಿ ಈ ಥರ ಬಾಕ್ಸ್ನ ಬೈ ಮಾಡಿದ್ದೆ, ಸ್ಟೋರೇಜ್ಗೆ ಅಂತಲೇ ಹೇಳಿಬಿಟ್ಟು ನಾನು ಇದನ್ನು ಬೈ ಮಾಡಿದ್ದು. ಸೊ ತುಂಬಾ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು ನಾನು. ಇಲ್ಲಿ ಕಬೋರ್ಡ್ಸ್ ಇದೆ ನನಗೆ. ಕಬೋರ್ಡ್ಸಲ್ಲಿ ನನಗೆ ಕೆಲವೊಂದು ಪಾತ್ರೆಗಳಿರೋದಕ್ಕೆ ನನಗೆ ಜಾಗ ಸಾಕಾಗಿಬಿಡುತ್ತೆ. ಬಟ್ ಈ ಥರ ಸಾಮಾನೆಲ್ಲ ತೊಗೊಂಡಾಗ, ಮನೆಗೆ ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡಾಗ ಇಡೋದಕ್ಕೆ ನನಗೆ ಜಾಗ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಒಂದು ಮೀಶೋದಲ್ಲಿ ನಾನು ಪ್ರಾಡಕ್ಟ್ನ ಬೈ ಮಾಡಿದ್ದು. ಸೊ ಲಾಸ್ಟ್ ಟೈಮು ಕೆಲವರೆಲ್ಲ ಕೇಳ್ತಿದ್ರು, ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಲಾಸ್ಟ್ ಟೈಮ್ ನನಗೆ ಕೆಲವರು ಎಲ್ಲ ಕೇಳಿದ್ರು, ಸೊ ಎಲ್ಲಿಂದ ಇದು ಬೈ ಮಾಡಿದ್ರಿ, ಇದು ಲಿಂಕ್ ಏನಾದ್ರು ಇದೆಯಾ ಅಂತ ಎಲ್ಲ ಕೇಳಿದ್ದಾರೆ. ಸೊ ಸಾರಿ, ನಾನು ಲಾಸ್ಟ್ ಟೈಮ್ ನಾನು ಲಿಂಕ್ ಹಾಕಿದಾಗ ಅದು ಸರಿಯಾಗಿ ಅಪ್ಡೇಟ್ ಆಗಿರಲಿಲ್ಲ. ಸೊ ಈ ಸರಿ ನಾನು ಇದರ ಲಿಂಕ್ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಸ್ಟೋರೇಜ್ಗೆ. ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ನಾನು ದಿನಸಿ ಐಟಮ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಬೇರೆದಕ್ಕೆಲ್ಲ ನನಗೆ ಸ್ಟೋರೇಜ್ ಆಲ್ರೆಡಿ ಬಾಕ್ಸಸ್ ಇದೆ. ಸೊ ನೋಡಿ, ಈ ಥರ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಒಂದು ಮೂಲೆಯಲ್ಲಿ ನನಗೆ ಒಂದು ಸ್ಪೇಸ್ ಇತ್ತು. ಸೊ ಅಲ್ಲಿ ಅದನ್ನು ನಾನು ಫಿಲ್ ಮಾಡಬೇಕಾಗಿತ್ತು. ಸೊ ಈ ಥರ ಬಾಕ್ಸ್ನ ಬೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೀಶೋದಲ್ಲಿ ಬೈ ಮಾಡಿದ್ದು. ಕ್ವಾಲಿಟಿ ವೈಸ್ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ನಾನು ಬೈ ಮಾಡಿದಾಗ ಸ್ವಲ್ಪ ಕಡಿಮೆ ಇದಿತ್ತು, ಅಮೌಂಟ್ ಇತ್ತು. ಸೊ ಇವಾಗ ಸ್ವಲ್ಪ ಜಾಸ್ತಿನೂ ಇರುತ್ತೆ. ಸೊ ನೀವು ನೋಡಿಕೊಂಡು ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕು ಅದನ್ನು ನೀವು ಬೈ ಮಾಡ್ಬೋದು, ತೊಂದರೆ ಇಲ್ಲ.